ಯೆಹೋವನು ಕುರುಡರಿಗೆ ಕಣ್ಣು ಕೊಡುತ್ತಾನೆ. ಯೆಹೋವನು ಕುಗ್ಗಿದವರನ್ನು ಉದ್ಧರಿಸುತ್ತಾನೆ. ಯೆಹೋವನು ನೀತಿವಂತರನ್ನು ಪ್ರೀತಿಸುತ್ತಾನೆ. ಶನಿವಾರ 17 ಆಗಸ್ಟ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯದ 10ನೇ ವಚನ. ಆದರೆ ಮಹಾಯಾಜಕರು ಲಾಜರನನ್ನು ಕೊಲ್ಲಬೇಕೆಂದು ಆಲೋಚಿಸಿದರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ಮಾಡಿರುವಂಥ ಉಪಕಾರಗಳು ಸಾಕ್ಷಿಯಾಗಿ ನಿಲ್ಲುವಾಗ ಅನೇಕರು ದೇವರ ವಿಶೇಷವಾದಂಥ ಬಲವನ್ನು, ಕಾರ್ಯವನ್ನು ನೋಡಿ ದೇವರ ಕಡೆಗೆ ತಿರುಗಿಕೊಳ್ಳುವಂಥವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ಶೀರ್ಷಿಕೆ ಸಾಕ್ಷಿಗಳು. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಯು ತನ್ನ ಅನೇಕ ಕಾರ್ಯಗಳನ್ನು ಮಾಡುತ್ತಿರುವಾಗ, ವಾಕ್ಯವನ್ನು ಸಾರುತ್ತಿರುವಾಗ, ಯೇಸು ಮಾಡಿದಂಥ ಅದ್ಭುತಗಳನ್ನು ಅನೇಕರು ನೋಡಿ ಯೇಸುವಿನ ಕಡೆಗೆ ತಿರುಗಿಕೊಂಡು ಯೇಸುವಿನಲ್ಲಿ ನಂಬಿಕೆ ಇಡುವಂಥವರಾಗಿದ್ದರು. ಅದರಲ್ಲೂ ವಿಶೇಷವಾಗಿ ಯೇಸು ಸ್ವಾಮಿಯು ಲಾಜರನನ್ನು ಎಬ್ಬಿಸುವಾಗ ಅನೇಕರು ಈ ಘಟನೆಯನ್ನು ತಿಳಿದಂಥವರು ಲಾಜರನ್ನು ನೋಡುವುದಕ್ಕೂ ಯೇಸುವನ್ನು ನೋಡುತ್ತಾ ನಂಬುವುದಕ್ಕೂ ಬರುತ್ತಿದ್ದರು. ಅನೇಕರು ತಮ್ಮ ನಂಬಿಕೆಯನ್ನು ಯೇಸುವಿನಲ್ಲಿ ಇಡಲಿಕ್ಕೆ ಪ್ರಾರಂಭ ಮಾಡಿದರು. ಇದನ್ನು ಕಂಡಂಥ ಮಹಾಯಾಜಕರು ಹೇಗಾದರೂ ಇದನ್ನು ತಪ್ಪಿಸಬೇಕೆಂಬುದಾಗಿ ಅದಕ್ಕೆ ಮುಖ್ಯವಾದಂಥ ಆಧಾರವಾಗಿರುವಂಥ ಸಾಕ್ಷಿ ಲಾಜರನನ್ನೇ ಕೊಲ್ಲಬೇಕೆಂಬುದಾಗಿ ಆಲೋಚಿಸಿದರು. ಕರ್ತನಲ್ಲಿ ಪ್ರಿಯರೇ, ದೇವರು ಮಾಡುವಂಥ ಮಹೋಪಕಾರಗಳು, ಅದ್ಭುತಗಳು ಸಾಕ್ಷಿಯಾಗಿ ನಿಲ್ಲುತ್ತವೆ. ಆ ಸಾಕ್ಷಿಗಳ ಮೂಲಕವಾಗಿ ಅನೇಕರು ದೇವರನ್ನು ನಂಬುವಂತೆ ಮಾಡುವಂಥದ್ದಾಗಿದೆ. ಈ ಹೊತ್ತು ನಮ್ಮ ಜೀವನದಲ್ಲಿ ದೇವರು ಮಾಡಿರುವಂಥ ಅದ್ಭುತಗಳು, ದೇವರು ಮಾಡಿರುವಂಥ ವಿಶೇಷವಾದಂಥ ಕಾರ್ಯಗಳು, ಅಸಾಧ್ಯವಾದಂಥವುಗಳು ನಾವೇ ಸಾಕ್ಷಿಯಾಗಿ ನಿಲ್ಲುವಾಗ, ಹೇಳುವಾಗ ಅನೇಕರು ದೇವರ ಬಲವನ್ನು, ದೇವರಲ್ಲಿರ್ತಕ್ಕಂಥ ಆ ಶಕ್ತಿಯನ್ನು ನಂಬುತ್ತಾ ದೇವರ ಕಡೆಗೆ ತಿರುಗಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕೆ ನಾವು ಸಾಕ್ಷಿಗಳಾಗಿ ನಿಲ್ಲಬೇಕು. ಆದರೆ ಅನೇಕ ಸಂದರ್ಭಗಳಲ್ಲಿ ನಾವು ಸಾಕ್ಷಿಗಳು ಹೇಳುವಾಗ ಅನೇಕರು ಅದನ್ನು ಹಾಸ್ಯ ಮಾಡಬಹುದು, ನಂಬದೇ ಹೋಗಬಹುದು. ಅದು ನಡೆಯತಕ್ಕಂಥದ್ದೇ, ಅದು ಯಥಾರ್ಥವಾಗಿರ್ತಕ್ಕಂಥದ್ದೇ ಹೊರತು ಅದ್ಭುತವೇನಲ್ಲ ಎಂಬುದಾಗಿ ಅನೇಕರು ಹೇಳಬಹುದು. ಆದರೆ ನಮ್ಮ ಜೀವಿತ ಅನೇಕರ ಮುಂದೆ ದೇವರು ಅಸಾಧ್ಯವಾದದ್ದನ್ನು ಮಾಡಿರುವಂಥದ್ದನ್ನು ಸಾಕ್ಷಿಯಾಗಿ ಹೇಳುತ್ತಾ ನಿಲ್ಲುವುದಾದರೆ ಅನೇಕರು ದೇವರ ಕಾರ್ಯವನ್ನು ನಂಬುತ್ತಾ ದೇವರ ಕಡೆಗೆ ತಿರುಗಿಕೊಂಡು ದೇವರಿಗೆ ಮಹಿಮೆ ಉಂಟಾಗುವಂತೆ ಆಗುವುದು. ಅದಕ್ಕೆ ನಾವು ಸಾಕ್ಷಿಗಳಾಗಿ ನಿಲ್ಲೋಣ. ದೇವರು ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಅಸಾಧ್ಯವಾದಂಥವುಗಳನ್ನು ಮಾಡಿದ್ದಾನೆ. ನಾವೇ ಸಾಕ್ಷಿಯಾಗಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಕರ್ತನೇ, ದಯಾಮಯ ಸ್ವಾಮಿಯೇ, ಕೃಪಾ ಸಂಪೂರ್ಣನಾದ ದೇವರೇ, ನೀನು ನಮಗೆ ಮಾಡಿರುವಂಥ ಅದ್ಭುತಗಳು ಖಂಡಿತವಾಗಿಯೂ ಸ್ವಾಮಿ ಅಲ್ಪರಾದಂಥ ನಾವು ನೆನೆಸಲಾರದಂಥದ್ದು, ಅಸಾಧ್ಯವಾದದ್ದು. ಸ್ವಾಮಿ, ಇದನ್ನು ನೋಡುವಂಥವರು ನಿನ್ನನ್ನು ನಂಬುವಂತೆ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.